ಸೊ ಎಷ್ಟು ಮುಖ್ಯ ಆಗುತ್ತೆ ದೇವರ ಪೂಜೆ ಮಾಡುವಾಗ ನಾವು ಮಡಿ ಅಥವಾ ಮೈಲಿಗೆ ಅನ್ನೋದನ್ನ ಸ್ವೀಕರಿಸಿದಾಗ ಮಾತ್ರ. ಮುಖವನ್ನು ತೊಳೆದ್ಬಿಟ್ಟು ಪೂಜೆಯನ್ನು ಮಾಡಿದರೆ ಅದು ಏನಾಗುತ್ತೆ ಅಂತಂದರೆ ಲೋಪದೋಷವಾಗಿ ನಮಗೆ ದೃಷ್ಟಿಕಾರಕವಾಗುತ್ತೆ. ನಾವು ಮಾಡುವಂಥ ಪೂಜೆ ಪುನಸ್ಕಾರಗಳು ಮನುಷ್ಯನಿಗೆ ಕೆಟ್ಟದ್ದು ಮಾಡುತ್ತೆ. ಖಂಡಿತ ಪೂಜೆ ಮಾಡದೇ ಇರೋದೇ ಬೆಸ್ಟ್ ಅಲ್ವಾ? ಆ ದೈವತಾ ಶಕ್ತಿನ ನಾವು ಪಡಿಲಿಲ್ಲ ಅಂತಂದರೆ ಮಾನವ ಜನ್ಮದಲ್ಲಿ ಹುಟ್ಟಿ ನಾವು ಪ್ರಯೋಜನ ಇಲ್ಲ. ಸುಮ್ಮನೆ ಕೈ ಮುಗಿಬೇಕಾ, ಕೈ ಮುಗಿತೀನಿ ಹಿಂಗಿದ್ರೆ ಸಾಲದ? 4 ಜನಕ್ಕೆ ಒಳ್ಳೇದು ಮಾಡ್ತಕ್ಕಂಥ ಶಕ್ತಿಯನ್ನು ಕೊಡ್ತಕ್ಕಂಥದ್ದು ಯಾರು ಅಂತಂದರೆ ದೈವತಾ ಶಕ್ತಿ. ಸೊ ದೇವರೇ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ದಾಗ ಮನುಷ್ಯರು ಇನ್ನು ಎಕ್ಸ್ಪೆಕ್ಟ್ ಮಾಡೋ ತಪ್ಪೇನಿದೆ? ಅವಳನ್ನು ನಾವು ಆರಾಧನೆಯನ್ನು ಮಾಡಲಿಲ್ಲ ಅಂದರೆ ಬಲ ಎಡ ಇದೆರಡು ಒಳ್ಳೇದು ಕೆಟ್ಟದನ್ನ ಬಿಂಬಿಸುತ್ತಾ, ಅಥವಾ ಬಲಗಡೆ ಕೊಟ್ಟರೆ ಮಾತ್ರ ಒಳ್ಳೇದಾಗತ್ತ? ಅವರ ಜಗನ್ಮಾತೆ ಎಡಗಡೆ ಕೊಟ್ಟರೆ ಮಾತ್ರ ನಮಗೆ ಒಳ್ಳೆಯ ಆಯಸ್ಸು. ನೀವು ಭಕ್ತಿಪೂರ್ವಕವಾಗಿ ಕನೆಕ್ಟ್ ಆಗಿದ್ರೆ ಭಗವಂತನಿಗೆ ಆ ಕಣ್ಣೀರು ಆಟೋಮೆಟಿಕ್ಕಾಗಿ ಬಂದೇ ಬರುತ್ತೆ. ಶ್ರೀ ಕಲ್ಯಾಣಿ ಚೌಡೇಶ್ವರಿ ಅಮ್ಮನವರ ದೇವಸ್ಥಾನದಲ್ಲಿ ಪ್ರತಿದಿನ ಮಧ್ಯರಾತ್ರಿ 12 ಗಂಟೆಗೆ ಅಮ್ಮನವರಿಗೆ ಅಭಿಷೇಕ ಹಾಗೂ ಪೂಜೆ ನಡೆಯುತ್ತೆ. ಈ ಪೂಜೆಯನ್ನ ಭಕ್ತಾದಿಗಳು ಯಾರೂ ನೋಡಂಗೇ ಇಲ್ಲ. ಸೇವಾಕರ್ತರನ್ನ ಕೂರಿಸಿ ಮಾತಾಡೋಂಥ ಈ ಕೆಲಸದಲ್ಲಿ ನಮ್ಮದು ಒಂದು ಪುಟ್ಟ ಸೇವೆ ಇರಲಿ ಅಂತ ಬಂದಿರೋರೆ ಗ್ರೀನ್ ಲೇನ್ ಡೆಕಾರ್ಸ್ ಅವರು. ಥ್ಯಾಂಕ್ ಯು ಸೋ ಮಚ್ ಸರ್. ಈ ಒಂದು ಶೋಗೆ ವಿ ಆರ್ ವೆರಿ ಥ್ಯಾಂಕ್ಫುಲ್ ಟು ಯು. ನೀವು ಒಂದು ಪ್ರೀತಿಯ ಸ್ಪಾನ್ಸರ್ ಆಗಿ ಬಂದಿದ್ದೀರಾ, ಸೊ ಖುಷಿ ಆಗ್ತಿದೆ. ಹಾಗೂ ಗ್ರೀನ್ ಲೇನ್ ಡೆಕಾರ್ಸ್ ಸರ್ಜಾಪುರ ಎಮರೆ ಹತ್ರ ಇರುವಂಥದ್ದು. ಇವರ ಆಫೀಸ್ ವಿಜುವಲ್ಸ್ ನೀವು ನೋಡ್ತಾ ಇದ್ದೀರಾ ಆಲ್ರೆಡಿ. ಇವರು ಕಂಪ್ಲೀಟಾಗಿ ನಿಮ್ಮ ಮನೆಗೆ ಬೇಕಾಗಿರುವ ಇಂಟೀರಿಯರ್ ಡೆಕೋರ್ನ ಮಾಡಿಕೊಡ್ತಾರೆ. ಹಾಗೂ ಇಂಟೀರಿಯರ್ ಡೆಕೋರೇಟಲ್ಲಿ ಇವರು ಎತ್ತಿದ ಕೈ, ಮತ್ತು ಇವ್ರದ್ದು ಫ್ಯಾಕ್ಟ್ರಿ ಔಟ್ಲೆಟ್ ಇರೋದ್ರಿಂದ ತುಂಬ ಕಡಿಮೆ ಬೆಲೆಗೆ ಹಾಗೂ ಸರಿಯಾದ ಪ್ರಮಾಣದಲ್ಲಿ ನಿಮ್ಮ ಕೈಗೆಟ್ಟುತ್ತೆ. ಸೊ ವಿಸಿಟ್ ಮಾಡಿ. ಇವರ ಕಾಂಟ್ಯಾಕ್ಟ್ ನಂಬರ್, ಇವರ ಆಫೀಸ್ ಡೀಟೇಲ್ಸ್ ಎಲ್ಲವನ್ನು ಕೊಟ್ಟಿದ್ದೀನಿ. ಸೊ ಮತ್ತೊಮ್ಮೆ ಗ್ರೀನ್ ಲೈನ್ ಡೆಕೋರ್ಸ್ ಅವರಿಗೆ ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ಕಾರ. ದೇವರ ಆಸ್ಥಾನ ವಿಶೇಷವಾದ ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯದ ಸ್ವಾಗತ, ಸುಸ್ವಾಗತ. ನಾನು ನಿಮ್ಮ ಆ್ಯಂಕರ್ ರಂಜಿತ್ ವರಾಯು. ದೇವರ ಆಸ್ಥಾನ ಅಂತಂದ್ರೇ ಒಂದು ದೇವಸ್ಥಾನ. ಈ ದೇವಸ್ಥಾನದ ಪರಿಚಯ ಹಾಗೂ ದೇವಸ್ಥಾನದಲ್ಲಿ ನಡೆಯುವಂಥ ವಿಶೇಷತೆ, ದೇವರ ಒಂದು ವಿಜೃಂಭಣೆಯಿಂದ ಹಿಡಿದು ದೇವರಿಗಿರುವಂಥ ಉಗ್ರ ರೂಪದ ಬಗ್ಗೆ ಮಾತಾಡುವಂಥ ಏಕೈಕ ಶೋ ದೇವರ ಆಸ್ಥಾನ. ಈ ದೇವರ ಆಸ್ಥಾನದಲ್ಲಿ ಇವತ್ತು ನಾನು ತುಂಬ ಖುಷಿಯಾಗಿ ಈ ದೇವಸ್ಥಾನದ ಬಗ್ಗೆ ನಿಮ್ಮ ಜೊತೆ ಮಾತಾಡಬೇಕು ಅಂದ್ಕೊಂಡಿದ್ದೀನಿ. ಯಾಕಂತಂದರೆ ಅಷ್ಟೇ ಪ್ರೀತಿಯಿಂದ ಪೂಜೆ ಮಾಡುವಂಥ ಜಗಜ್ಜನನಿ ಈ ತಾಯಿ. ಸೊ ಶ್ರೀ ಕಲ್ಯಾಣಿ ಚೌಡೇಶ್ವರಿ ಅಮ್ಮನವರ ಬಗ್ಗೆ ನಾವಿವತ್ತು ಮಾತಾಡ್ತಾ ಇರೋವಂಥದ್ದು. ಶ್ರೀ ಕಲ್ಯಾಣಿ ಅಮ್ಮನವರ ಚೌಡೇಶ್ವರಿಯ ದೇವಸ್ಥಾನ ಇರೋದಾದರೂ ಎಲ್ಲಿ ಅಂತಂದರೆ ಬೆಂಗಳೂರು ನಗರ ಜಿಲ್ಲೆಯ ಆನೇಕಲ್ ತಾಲೂಕಿನ ಸರ್ಜಾಪುರದ ಹತ್ರ ಬರುವಂಥ ವಿಕಲ್ಲಳ್ಳಿ, ದೊಮ್ಸಂದ್ರ ಹಾಗೂ ಒಳಗಡೆ ಬಂದರೆ ವಿಕಲ್ಲಳ್ಳಿ ಬರುತ್ತೆ. ಬರ್ತಾ ಒಂದು ಮುನೇಶ್ವರ ಸ್ವಾಮಿ ಟೆಂಪಲ್ ಕೂಡ ನಿಮಗೆ ಸಿಗುತ್ತೆ. ಅಲ್ಲಿಂದ ಒಂದು ಸ್ವಲ್ಪ ಮುಂದೆ ಬಂತಂದರೆ ಅದ್ಭುತವಾದ ವಿಜೃಂಭಣೆಯಿಂದ ಇರುವಂಥ ಹಾಗೂ ಪ್ರಶಸ್ತವಾಗಿರುವಂಥ ಒಂದು ಸ್ಥಳದಲ್ಲಿ ಅಮ್ಮನವರ ದೇವಸ್ಥಾನ ಇದೆ. ಈ ಅಮ್ಮನವರ ದೇವಸ್ಥಾನ ಹೇಗಿದೆ, ಏನು ಕತೆ, ಬನ್ನಿ ಒಂದು ಜಲಕ್ನ ನೋಡ್ಕೊಂಬರೋಣ. ಸರ್ಜಾಪುರದಿಂದ ದೊಮ್ಸಂದ್ರ ರೋಡಲ್ಲಿರುವಂಥ ಚಂಬೇನಹಳ್ಳಿ ಹಾಗೂ ಕಲ್ಲಳ್ಳಿ ಹತ್ರ ಬರುವಂಥ ಶ್ರೀ ಕಲ್ಲಳ್ಳಿ ಮುನೇಶ್ವರ ಸ್ವಾಮಿ ಟೆಂಪಲಲ್ಲಿ ನಾವಿದ್ದೀವಿ. ಇಲ್ಲಿಂದ ಮುಂದೆ ಹೋದ್ರೇ ಅಮ್ಮನವ್ರ ಟೆಂಪಲ್ ಸಿಗುತ್ತೆ. ಸೊ ಮಿಸ್ ಮಾಡ್ಕೊಂಬೇಡಿ. ನೀವು ಬರ್ತಾ ಈ ರೋಡಲ್ಲಿ ಬಂದರೆ ಫಸ್ಟ್ ಮುನೇಶ್ವರ ಸ್ವಾಮಿ ಸಿಗುತ್ತೆ, ಅದಾದ್ಮೇಲೆ ಸಿಗೋದೆ ಶ್ರೀ ಕಲ್ಯಾಣಿ ಚೌಡೇಶ್ವರಿಯ ಟೆಂಪಲ್. ಬನ್ನಿ ಅಲ್ಲಿ ಹೋಗೋಣ, ಮಾತಾಡೋಣ. ನಾವಿದ್ದೀವಿ ಕಲ್ಲಳ್ಳಿ, ಕಲ್ಲಳ್ಳಿ ಅನ್ನೋ ಒಂದು ಏರಿಯಾದಲ್ಲಿ. ಇದಿರೋದು ಸರ್ಜಾಪುರ ಹಾಗೂ ದೊಮ್ಸಂದ್ರ ಚಮ್ಮೇನಹಳ್ಳಿ ರೋಡಿನ ಹೊರಗಡೆ ಬಂತಂದ್ರೆ ಸಿಗುವಂಥ ಒಂದು ಹಳ್ಳಿ. ಈ ಹಳ್ಳಿ ಇರೋದೇ ವಿಶೇಷವಾಗಿರುವಂಥ ಒಂದು ಅಮ್ಮನವರ ಟೆಂಪಲ್, ಅದುವೇ ಶ್ರೀ ಕಲ್ಯಾಣಿ ಚೌಡೇಶ್ವರಿ ಅಮ್ಮನವರ ದೇವಸ್ಥಾನ. ಈ ಕಲ್ಯಾಣಿ ಅಮ್ಮನವರ ದೇವಸ್ಥಾನದ ವಿಶೇಷತೆ ಏನು, ಈ ಚೌಡೇಶ್ವರಿ ಅಮ್ಮನ ಒಂದು ಕತೆ ಏನು, ಹಾಗೂ ಯಾರಿಗೆಲ್ಲ ಒಳ್ಳೇದಾಗ್ತಿದೆ, ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಬನ್ನಿ ನಾವು ನೋಡೋಣ. ಈಗ ದೇವಸ್ಥಾನ ಮತ್ತೆ ಅಮ್ಮನವ್ರ ದರ್ಶನ ಮಾಡ್ಕೊಳ್ಳೋಣ. ಇಲ್ಲಿ ದೇವಸ್ಥಾನ ಇರಲಿಲ್ಲ, ಬಾವಿ ಇತ್ತು. ಅಲ್ಲಿ ನಮಗೆ ವರ್ಷಕ್ಕೊಂದ್ಸರಿ ನಾವು ಜಾತ್ರೆ ಅಂತ ಮಾಡ್ತಾ ಇದ್ವಿ. ಅಲ್ಲಿ ದೇವರುಗಳನ್ನೆಲ್ಲ ಈ ಚೌಡೇಶ್ವರಮ್ಮ ಅಂತಂದು ಬಲಿದಾನ ಆ ಥರ ಎಲ್ಲ ಮಾಡ್ತಾ ಇದ್ವಿ. ಇವಾಗ ದೇವಸ್ಥಾನ ಆದಾಗಿಂದ ನಮಗೆ ತುಂಬ ಒಳ್ಳೆಯದಾಗಿದೆ. ಒಂದು 2 ವರ್ಷದಿಂದ ಕಟ್ಟಿದ್ದಾರೆ ದೇವಸ್ಥಾನವನ್ನು, ಚೆನ್ನಾಗಿ ಮಾಡಿದ್ದಾರೆ. ಯೂಶಲಿ ಶುಕ್ರವಾರ ಬರ್ತೀನಿ ಈ ದೇವಸ್ಥಾನ ನೋಡೋಕ್ಕೆ. ಏನು ಒಂಥರ ಅಮ್ಮನವ್ರು ನೋಡಿದ್ರೆ ಒಂಥರ ಖುಷಿ ಆಗುತ್ತೆ, ಸಮಾಧಾನ. ಬೇರೆ ರೂಪಗಳಲ್ಲಿ ಅಮ್ಮ ನಮ್ಮನ್ನ ಕಾಪಾಡಿದ್ದಾಳೆ. So this is one of the divine place where we usually come every month, every week, in fact every Friday. ಚೌಡೇಶ್ವರಿ ಮನೆ ದೇವರಿದ್ದಾರೆ ಊರಿನವ್ರಿಗೆ. ಹಾಗಾಗಿ ನಮ್ಮೂರಲ್ಲಿ ನಾವೆಲ್ಲ ಮನೆ ದೇವರು ಅಂದರೆ ಜಾರ್ನಘಟ್ಟ ಹೋಗ್ಬೇಕಿತ್ತು.
ನಮ್ಮೂರಲ್ಲೇ ಒಂದು ಚೌಡೇಶ್ವರಿ ದೇವಿನ ಪ್ರತಿಷ್ಠಾಪನೆ ಮಾಡಬೇಕಂತ ಪಣ ತೊಟ್ಟು ಇಲ್ಲಿ ಇದು ಮಾಡಿದ್ದಾರೆ. ಮುತ್ತಾದನ ಕಾಲದಿಂದಲೂ ನೀರು ಬಾವಿ ಇದೆ, 20 ಅಡಿ ಇರೋದು. ಆದರೆ ಎಂಟು ಬೊಟ್ಟು ಅಲ್ಲಿಗೆ ಎಷ್ಟೋ ಬರ ಬಂದ್ರೂ ನೀರು ಮಾತ್ರ ಕಮ್ಮಿ ಆಗಲ್ಲ ಅದರಲ್ಲಿ. ಸಂಜಾನ್ಸ್ ಮೆಡಿಕಲ್ ಅವರು ಬಂದು ಚೆಕ್ ಮಾಡಿದ್ದಾರೆ, ಏನಂತ? ಆ ನೀರು ಹೇಗಿದೆ, ಬಾವಿ ನೀರು ಕುಡಿತಾ ಇದ್ದಾರಲ್ವಾ ಅಂತೇಳಿ. ಅವ್ರು ಚೆಕ್ ಮಾಡಿದ್ರೆ ಕಾವೇರಿ ನೀರಿಗನ್ನ ಅಷ್ಟು ಪ್ಯೂರಿಫೈ ಆಗಿದೆ. Creation of this temple, the beauty of this temple attracts everyone. ಈ ದೇವಸ್ಥಾನ ಮಾಡಿದಾಗಿಂದ ನಮ್ಮ ಊರಿಗೆ ಒಂದು ಒಳ್ಳೆ ಹೆಸರು ಬಂತು. ಈಗ ಈಗ ಯಾರಾದ್ರೂ ಆಗಲಿ ಕಲ್ಲಳ್ಳಿ ಅಂದ್ರೆ ಚೌಡೇಶ್ವರಿ ದೇವಸ್ಥಾನ, ಕಲ್ಯಾಣಿ ಚೌಡೇಶ್ವರಿ ದೇವಸ್ಥಾನ. ಅನ್ನದಾನ ಅನ್ನೋದು ಪ್ರತಿ ಮಂಗಳವಾರ ಪ್ರತಿ ಶುಕ್ರವಾರ ನಡೀತಾನೆ ಇದೆ. ಮೊನ್ನೆ ರೀಸೆಂಟ್ ಆಗಿ 7ನೇ ವಾರ್ಷಿಕೋತ್ಸವ ಗ್ರ್ಯಾಂಡ್ ಆಗಿ ಒಂದು ವಾರ್ಷಿಕೋತ್ಸವ ಆಯ್ತು. ಯಾರು ಸರ್ ನಮ್ಮ ದೇವಸ್ಥಾನದಲ್ಲಿ ವಾರ್ಷಿಕೋತ್ಸವ ಮಾಡ್ತೀವಿ. ಮತ್ತೆ ಮಾರ್ಚ್ ಅಲ್ಲಿ ಊರು ಜಾತ್ರೆ ಮಾಡ್ತೀವಿ. ಊರು ಜಾತ್ರೆ ಮಾಡಿದಾಗ ಇಲ್ಲೂ ಹಬ್ಬದ ಸಡಗರನೇ ಇರುತ್ತೆ. ಪ್ಲೀಸ್ ವಿಸಿಟ್ ಹಿಯರ್ ಒನ್ಸ್ and you'll find a peace, inner peace of your own. ನೀವು ಬನ್ನಿ, ಅಮ್ಮನವರ ಆಶೀರ್ವಾದ ಪಡೆಯಿರಿ. ಆಯ್ತಾ, ಬಂದು ನಾವು ಸೇವೆನ ಯಾವತ್ತಿದ್ರೂ ನಾವು ನಿಸ್ವಾರ್ಥದಿಂದ ಮಾಡಿದ್ರೆ ನಮಗೆ ಪ್ರತಿಫಲ ಇದ್ದೇ ಇರುತ್ತೆ. ಯಾ ದೇವಿ ಸರ್ವಭೂತೇಷು ಶಕ್ತಿ ರೂಪೇಣ ಸಂಸ್ಥಿತಾ. ನಮಸ್ತಸ್ಸೇ 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 ನಮೋ ನಮಃ. ನೋಡಿದ್ರಲ್ಲ ಹೇಗಿತ್ತು ಭಕ್ತಾದಿಗಳು ಮಾತಾಡಿದ್ದು, ಅಮ್ಮನವ್ರು ಹೇಗಿದ್ರು ಅಂತ. ಸೊ ಈ ದೇವಸ್ಥಾನದ ಪ್ರಧಾನ ಅರ್ಚಕರು ಇವತ್ತು ನಮ್ಮ ಜೊತೆ ಇದ್ದಾರೆ. ಅವರೇನೆ ಶ್ರೀಯುತ ಶ್ರೀ ಕುಮಾರ ಭಟ್ರು, ದೇವಸ್ಥಾನದ ಪ್ರಧಾನ ಅರ್ಚಕರು ಹಾಗೂ ವೇದಾಭ್ಯಾಸ ಮಾಡಿರುವಂಥ ಪಂಡಿತರು. ಕುಮಾರ್ ಭಟ್ರೆ, ನಿಮಗೆ ಆತ್ಮೀಯದ ಸ್ವಾಗತ, ಸುಸ್ವಾಗತ. ನಮಸ್ತೆ ಸರ್. ಖುಷಿಯಾಗುತ್ತೆ ನನಗೆ ನಿಮ್ಮನ್ನು ನೋಡೋದಕ್ಕೆ, ಹಾಗೂ ಇಷ್ಟು ಚಿಕ್ಕ ವಯಸ್ಸಲ್ಲಿ ದೊಡ್ಡ ಜವಾಬ್ದಾರಿಯನ್ನು ನೀವು ಹೊತ್ತಿದ್ದೀರಾ. ಯಾಕಂತಂದರೆ ಪ್ರಧಾನ ಅರ್ಚಕರಾಗಿ ಒಂದು ದೇವಸ್ಥಾನದಲ್ಲಿ ಇರೋದು ಅದು ಸರ್ವೇ ಸಾಮಾನ್ಯದ ಮಾತಲ್ಲ. ಮೊದಲನೇದಾಗಿ ನಿಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತ, ಸುಸ್ವಾಗತ. ಹೇಗನ್ನಿಸ್ತಿದೆ ಇವತ್ತಿನ ಈ ಒಂದು ಸೀಟಲ್ಲಿ ನೀವು ಕೂತ್ಕೊಂಡು ಮಾತಾಡ್ತಾ ಇರೋದು? ಯಾಕಂದರೆ ಯಾವಾಗಲೂ ದೇವಸ್ಥಾನದಲ್ಲಿ ಇರ್ತಾ ಇದ್ರಿ, ಇವತ್ತು ಹೇಗನ್ನಿಸಿದೆ? ಏನೋ ಒಂದು ಅಮ್ಮನವರ ನಮ್ಮ ಒಂದು ಸಂದೇಶವನ್ನು ನಮ್ಮ ಸನಾತನಿಗಳಿಗೆ ತಪ್ಪಿಸ್ಬೇಕಂತಂದು ಅಮ್ಮನವರೇ ಸದಾ ಇವತ್ತು ನಮ್ಮನ್ನು ಇಲ್ಲಿ ಕಳಿಸಿದಾರಂತ ನಮಗೆ ಒಂದು ಆತ್ಮೀಯವಾದಂಥ ಮನಸ್ಸಲ್ಲಿ ಒಂದು ಶುಭ ಸಂದೇಶವನ್ನು ತೋರ್ತಾ ಇದೆ. ಅದಕ್ಕೋಸ್ಕರ ಇವತ್ತು ನಾವು ಮಾತಾಡ್ತಾ ಇರೋದು ಶ್ರೀ ಚೌಡೇಶ್ವರಿ, ಕಲ್ಯಾಣಿ ಚೌಡೇಶ್ವರಿ ಅಮ್ಮನವರ ಬಗ್ಗೆ. ಸುಮಾರು ಜನ ಭಕ್ತಾದಿಗಳೆಲ್ಲ ತುಂಬ ಒಳ್ಳೊಳ್ಳೆ ಒಪಿನಿಯನ್ ಕೊಟ್ಟಿದ್ದಾರೆ. ಸುಮಾರು ಜನ ಭಕ್ತಾದಿಗಳಿಗೆ ಒಳ್ಳೆಯದಾಗಿದೆ ಅಂತ ಹೇಳಿದ್ದಾರೆ. ಶ್ರೀ ಕಲ್ಯಾಣಿ ಚೌಡೇಶ್ವರಿ ದೇವಸ್ಥಾನ ನೋಡೋದಕ್ಕೆ ತುಂಬ ಪ್ರಶಸ್ತವಾಗಿದೆ. ನಾನು ಡೈರೆಕ್ಟಾಗಿ ಪ್ರಶ್ನೆಗೆ ಬಂದ್ಬಿಡ್ತೀನಿ ನಿಮ್ಮ ಹತ್ರ. ಶ್ರೀ ಕಲ್ಯಾಣಿ ಚೌಡೇಶ್ವರಿ ದೇವಸ್ಥಾನ ಕಲ್ಯಾಣಿ ಚೌಡೇಶ್ವರಿ ಆಗಿರೋದು ಇದು ಜಸ್ಟ್ ಬಿಕಾಸ್ ಆಫ್ ಕಲ್ಯಾಣಿ ಸುತ್ತಲೂ ಇರೋದಕ್ಕ, ಅಥವಾ ನೀವು ಕೊಟ್ಟಿರುವಂಥ ಹೆಸರ, ಇಲ್ಲ ಅಂತಂದರೆ ಕಲ್ಯಾಣಿ ಚೌಡೇಶ್ವರಿ ಅಮ್ಮನವರೇ ಅನ್ನೋದು ವಿಶೇಷತೆನ, ಬೇರೆ ಥರ ದೇವರ ಅವರು ಚೌಡೇಶ್ವರಿ ಕಲ್ಯಾಣಿ ಚೌಡೇಶ್ವರಿಯ ಬೇರೆ ಬೇರೆನ ಹೆಂಗೆ? ಪ್ರಥಮತವಾಗಿ ನಾವು ಅಮ್ಮನವರನ್ನು ಮನದಲ್ಲಿ ಸ್ಮರಣೆಯನ್ನು ಮಾಡ್ಕೊತ ಎಲ್ಲ ನನ್ನ ಸನಾತನ ಭಕ್ತಗಳಿಗೆ ಶ್ರೀ ಚೌಡೇಶ್ವರಿಯ ಮಹಾತ್ಮ್ಯವನ್ನು ನಾನು ತಿಳಿಸುವುದೇನೆಂದರೆ, ಕಲ್ಯಾಣಿ ಚೌಡೇಶ್ವರಿಯ ಒಂದು ಮಹತ್ವ ಏನು ಅಂತಂದರೆ, ಕಲ್ಯಾಣಿ ಅಂದರೆ ಪುಷ್ಕರಣಿ, ಪುಷ್ಕರಣಿ ಅಂತಂದರೆ ಗಂಗೆ. ಗಂಗೆಗೆ ಉಗಮ ಸ್ಥಾನದಲ್ಲಿ ಬರ್ತಕ್ಕಂಥವಳು ಯಾರು ಅಂತಂದರೆ ಮಹಾಜಗನ್ಮಾತೆ ಚೌಡೇಶ್ವರಿ ದೇವಿ. ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ನದಿ ತೀರ ಆಗಿರ್ಬೋದು, ಹಳ್ಳ ತೀರ ಆಗಿರ್ಬೋದು, ಮತ್ತು ಜೋಗ ಜಲಪಾತಗಳಲ್ಲಾಗಿರ್ಬೋದು, ಅಲ್ಲಿ ಯಾರು ಪ್ರಥಮವಾಗಿ ನೆಲೆಸಿರ್ತಾರೆ ಅಂತಂದರೆ ಅಲ್ಲಿ ಮಹಾಜಗನ್ಮಾತೆ ಚೌಡೇಶ್ವರಿ ದೇವಿ ನೆಲೆಯಾಗಿ ಕಾಣ್ತಾಳೆ. ನಮ್ಮ ದೇವಸ್ಥಾನದ ಪ್ರಾಮುಖ್ಯತೆ ಏನಪ್ಪ ಅಂತಂದರೆ ನಾವು ನೋಡ್ತಕ್ಕಂಥದ್ದು, ಎಲ್ಲಿ ಕಲ್ಯಾಣಿಯಲ್ಲಿ ನನ್ನ ಉದ್ಭವ ಆಗಿ ನಾವು ಪ್ರಧಾನವಾಗಿ ಅಮ್ಮನವರನ್ನು ಕೂರಿಸಿದ್ದೇವೆ. ಯಾಕೆ ಅಂತಂದರೆ ಗಂಗೆಯಲ್ಲಿ ಉದ್ಭವಳಾದಂಥವಳು ಯಾರು ಅಂತಂದರೆ ಮಹಾಜಗನ್ಮಾತೆ ಕಲ್ಯಾಣಿ ಚೌಡೇಶ್ವರಿ ದೇವಿ. ಯಾಕೆ ಚೌಡೇಶ್ವರಿನ ನಾವು ಗಂಗೆಯಲ್ಲಿ ಕಾಣಬೇಕು ಅಂತಂದರೆ ಅವಳು ಶಿವನ ಒಂದು ಅರ್ಧಾಂಗಿಯ ರೂಪ. ಶಿವನ ತಲೆ ಮೇಲೆ ಇರ್ತಕ್ಕಂಥವಳು ಯಾರು? ಗಂಗೆ ಅಲ್ವಾ? ಗಂಗೆ ಯಾವಾಗಲೂ ನಮಗೆ ಹರಸನ್ನು ಕೊಡ್ತಕ್ಕಂಥವಳು, ಹುಮ್ಮಸ್ಸನ್ನು ಕೊಡ್ತಕ್ಕಂಥವಳು, ಎಲ್ಲ ಕ್ಷೇತ್ರಗಳಲ್ಲಿ ನಮಗೆ ಬಗೆಯನ್ನು ಸಮರ್ಪಿತವಾಗಿ ಕೊಡ್ತಕ್ಕಂಥವಳು ಗಂಗೆ. ಅದಕ್ಕೆ ಗಂಗೆ ಅನುಸಾರವಾಗಿ ಎಲ್ಲೇ ಗಂಗೆ ಹರಿತಾ ಇರುತ್ತಾಳೋ, ಎಲ್ಲೇ ಗಂಗೆ ನೆಲೆಸಿರ್ತಾಳೋ ಅಲ್ಲಿ ಮಹಾಜಗನ್ಮಾತೆ ಚೌಡೇಶ್ವರಿ ದೇವಿ ನೆಲೆಸಿರ್ತಾಳೆ. ಯಾಕೆ ಗಂಗೆ ಬಂದ್ಬಿಟ್ಟು ಚೌಡೇಶ್ವರಿ ಮಹಾತ್ಮೆ ಅಂತಂದರೆ ಶಿವನ ಅರ್ಧಾಂಗಿನಿ ಆಗಿರ್ತಕ್ಕಂಥವಳು ಮಹಾಜಗನ್ಮಾತೆ ಚೌಡೇಶ್ವರಿ ದೇವಿ. ಯಾವಾಗಲೂ ಶಿವನ ಎಡೆ ತೊಡೆ ಮೇಲೆ ಕೂರ್ತಕ್ಕಂಥವಳು ಯಾರು ಅಂತಂದರೆ ಮಹಾಜಗನ್ಮಾತೆ ಚೌಡೇಶ್ವರಿ ದೇವಿ. ಅದಕ್ಕೆ ನಾವಲ್ಲಿ ದೇವಸ್ಥಾನದಲ್ಲಿ ಪ್ರಾಮುಖ್ಯತವಾಗಿ ಗಂಗೆ ಮುಖೇನವಾಗಿ ಚೌಡೇಶ್ವರನನ್ನು ಪ್ರತಿಷ್ಠಾಪನೆ ಮಾಡಿದ ಕಾರಣ ಏನಪ್ಪ ಅಂತಂದರೆ, ಕೆಳಗಡೆ ಇರ್ತಕ್ಕಂಥವಳು ಮಹಾಗಂಗೆ, ಮೇಲೆಗಡೆ ಇರ್ತಕ್ಕಂಥವಳು ಜಗನ್ಮಾತೆ. ಎಲ್ಲವನ್ನ ಭಕ್ತಾದಿಗಳು ಅದನ್ನು ನೋಡಿದಾಗೆ ಅವರ ಪಾಪಕರ್ಮಗಳು ಅಲ್ಲೇ ವಿಮುಕ್ತನಾಗಿ ಬಂದಂಥ ಭಕ್ತರುಗಳಿಗೆ ಸದಾಕಾಲವಾಗಿ ಸಂರಕ್ಷಣೆ ಮಾಡಲಿ ಅಂತಂದು ನಾವಲ್ಲಿ ದೇವಾಲಯವನ್ನು ನಿರ್ಮಿಸಿದ್ದೇವೆ.
ಅದಕ್ಕೆ ಅದೇ ಪೂರಕವಾಗಿ ಅಲ್ಲಿ ಗಂಗೆ ಉದ್ಭವಳಾಗಿದ್ದಾಳೆ. ಆ ಗಂಗೆ ಅನುಸಾರ ಎಲ್ಲವನ್ನು ಆ ಭಕ್ತರಿಗೆ ಕರುಣಿಸಲಿ ಅಂತಂದು ನಾವು ಕಲ್ಯಾಣಿ ಚೌಡೇಶ್ವರಿ ದೇವಿ ಅಂತಂದು ನಾಮಕ ಪೂರಕವಾಗಿ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿದ್ದೇವೆ. ಸೊ ಹಾಗಾದರೆ ನೀವು ಹೇಳೋ ಪ್ರಕಾರ ಕಲ್ಯಾಣಿ ಚೌಡೇಶ್ವರಿ, ಗಂಗೆ ಮತ್ತು ಚೌಡೇಶ್ವರಿ ಎರಡೂ ಅಲ್ಲಿರೋದಕ್ಕೆ ಕಲ್ಯಾಣಿ ಚೌಡೇಶ್ವರಿ ಅಂತ ಆಗಿದ್ದು. ಸೊ ಚೌಡೇಶ್ವರಿಯ ಇನ್ನೊಂದು ಸ್ವರೂಪ ಕಲ್ಯಾಣಿ ಚೌಡೇಶ್ವರಿ ಅಂತ ಏನಿಲ್ಲ, ಇದು ಗಂಗೆ ಇರೋದಕ್ಕೆ ನೀವು ಕಲ್ಯಾಣಿ ಚೌಡೇಶ್ವರಿ ಇಟ್ಟಿದ್ದೀರಾ. ಹೌದು. ಸೊ ಒಂದು ಒಳ್ಳೆ ಪಾಸಿಟಿವ್ ಎನರ್ಜಿ ಇರುತ್ತೆ, ಹಾಗಾಗಿ ಗಂಗಾ ಮಾತೆಯ ಆಶೀರ್ವಾದ ಇರುತ್ತೆ ಅಂತ ಹೇಳಿದ್ರೆ. ಚೌಡೇಶ್ವರಿ ಅಮ್ಮನವರು ಮುಖ್ಯವಾಗಿ ನಾವೆಲ್ಲರೂ ಕಾತುರದಿಂದ ಕಾಯ್ತಾ ಇರುವಂಥದ್ದು. ಯಾಕಂತಂದರೆ ಇವಾಗ ದೇವಸ್ಥಾನ ಹೇಗಾಯಿತು ಏನು ಕತೆ ಅನ್ನೋದನ್ನು ನಾವು ತಿಳ್ಕೊಂಡು ಬರ್ತಾ ಇದ್ದೀವಿ. ಬಟ್ ಇದಕ್ಕಿಂತ ಹೆಚ್ಚಾಗಿ ಮುಖ್ಯವಾಗಿ ಚೌಡೇಶ್ವರಿ ಅಮ್ಮನವರ ಉಗಮ ಸ್ಥಾನ ಹಾಗೂ ಚೌಡೇಶ್ವರಿ ಅಮ್ಮ ಬಂದಿದ್ದು ಹೇಗೆ, ಚೌಡೇಶ್ವರಿ ಅಮ್ಮ ಬರೋದಕ್ಕೆ ಕಾರಣ ಏನು, ಈ ಪ್ರಶ್ನೆಗಳಿಗೆ ಉತ್ತರ ಕೊಡೋದಾದರೆ. ಖಂಡಿತ. ಚೌಡೇಶ್ವರಿ ಅಮ್ಮನವರು ಮೂಲತಃವಾಗಿ ಭೂಲೋಕಕ್ಕೆ ಬರಲಿಕ್ಕೆ ಕಾರಣ ಏನು ಅಂತಂದರೆ, ಅವಳು ಪ್ರಥಮತವಾಗಿ ಸಂಚಾರ ಪಾಲಕಿ. ಯಾರು? ಮಹಾ ಚೌಡೇಶ್ವರಿ ದೇವಿ ಸಂಚಾರ ಪಾಲಕಿ. ಎಲ್ಲಿ ಪರಿಮಳವಾದ ವನ ಇರುತ್ತೆ, ಪರಿಮಳವಾದ ಸುಗಂಧಭರಿತವಾದ ಸ್ಥಳ ಇರುತ್ತೆ, ಶುದ್ಧವಾದ ಸ್ಥಳ ಇರುತ್ತೆ, ಆ ಸ್ಥಳದಲ್ಲಿ ನೆಲೆಸೆ ಆಗ್ತಕ್ಕಂಥವಳು ಯಾರು ಅಂತಂದರೆ ಕಲ್ಯಾಣಿ ಚೌಡೇಶ್ವರಿ ದೇವಿ. ಅದೇ ಪೂರಕವಾಗಿ ಹೇಳಬೇಕು ಅಂತಂದರೆ ಪ್ರಥಮವಾಗಿ ಆ ದೇವಿ ನಮಗೆ ಉಗಮ ಸ್ಥಾನ ಆಗಿದ್ದು ನಿಮಗೆ ಗೊತ್ತಿರುವ ಹಾಗೆ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಶಿಗಂದೂರಿನಲ್ಲಿ ನೆಲೆ ಆಗ್ತಕ್ಕಂಥವಳು ಯಾರು? ಚೌಡೇಶ್ವರಿ ದೇವಿ. ಆ ಚೌಡೇಶ್ವರಿ ದೇವಿ ಯಾವ ಥರನಾಗಿ ಭೂಲೋಕಕ್ಕೆ ಬಂದ್ಲು ಅಂತಂದರೆ, ಅಲ್ಲಿರ್ತಕ್ಕಂಥ ಒಬ್ಬ ಬ್ರಾಹ್ಮಣನಿಗೆ ಕನಸಲ್ಲೇ ಬರ್ತಕ್ಕಂಥವಳು ಚೌಡೇಶ್ವರಿ. ಆ ಬ್ರಾಹ್ಮಣನಿಗೆ ಕನಸಲ್ಲಿ ಬಂದಾಗ ಚೌಡೇಶ್ವರಿ ಹೇಳ್ತಾಳೆ, ನಾನು ನದಿ ತೀರದಲ್ಲಿ ಹರ್ಕೊಂಡ್ಬಂದಿರ್ತೀನಿ, ನನ್ನನ್ನು ನೀನು ಒಂದು ನೆಲೆಯಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡು ಅಂತಂದು ಆ ಯಾರು ಪ್ರಧಾನ ಅರ್ಚಕರಿರ್ತಾರೆ ಅವರಿಗೆ ಕನಸಲ್ಲಿ ಬಂದು ತಿಳಿಸ್ತಕ್ಕಂಥವಳು ಯಾರು? ಚೌಡೇಶ್ವರಿ. ಅದೇ ಆ ಪ್ರಧಾನ ಅರ್ಚಕರ ಹೆಸರು ಏನಂದರೆ ರಂಗನಾಥ ಭಟ್ಟ ಅಂತಂದು ನಾವು ಹೇಳ್ತಕ್ಕದ್ದು. ಆ ಸಿಗಂದೂರಿನಲ್ಲಿ ಬಡ ಬ್ರಾಹ್ಮಣನಾಗಿ ವಾಸ ಮಾಡ್ತಕ್ಕಂಥವ್ರು ಯಾರು? ರಂಗನಾಥ ಸ್ವಾಮಿ ಭಟ್ಟರು. ಅವರ ಕನಸಿನಲ್ಲಿ ಬಂದು ದೇವಿ ಒಂದು ಆಶೀರ್ವಾದವನ್ನು ಮಾಡ್ತಾಳೆ. ಮಾರನೇ ದಿವಸ ಅವ್ರು ಏನು ಮಾಡ್ತಾರೆ ಅಂದರೆ, ನದಿ ತೀರದಲ್ಲಿ ಹೋದಾಗೆ ಆ ನದಿಯ ದಡದಲ್ಲಿ ಆ ಅಮ್ಮನವರ ಒಂದು ಹಸ್ತಮುಖೇನವಾಗಿ ಲಿಂಗದ ರೂಪದಲ್ಲಿ ಬರ್ತಕ್ಕಂಥ ಶಿಲೆಯನ್ನು ಬಂದಿರುತ್ತೆ. ಅದನ್ನು ಶಿಗಂದೂರಿನಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡ್ತಾರೆ. ಪ್ರತಿಷ್ಠಾಪನೆ ಮಾಡಿದಾಗ ಅಲ್ಲಿ ದಿನನಿತ್ಯ ನನ್ನ ಕಡೆಯಿಂದ ಏನಾಗುತ್ತೋ ಅದನ್ನು ನಾನು ಪೂಜೆ ಮಾಡ್ತಾ ಹೋಗ್ತೀನಿ ಅಂತಂದು ಆ ದೇವಿಯ ಒಂದು ಅನುಗ್ರಹವನ್ನು ತೋಡ್ಕೊಂಡು ರಂಗನಾಥ ಭಟ್ರು ಪೂಜೆಯನ್ನು ಸ್ಟಾರ್ಟ್ ಮಾಡ್ತಾರೆ. ಆವಾಗ ದಿನನಿತ್ಯ ಅಮ್ಮನವರಿಗೆ ತ್ರಿಕಾಲ ಪೂಜೆ ಆಗಿರ್ಬೋದು, ಸಂಧ್ಯಾ ವಂದನೆ ಆಗಿರ್ಬೋದು, ಮುಖೇನವಾಗಿ ನೈವೇದ್ಯ ಮುಖೇನವಾಗಿ ನನ್ನ ಕೈಯಿಂದ ಎಷ್ಟು ಪೂಜೆ ಮಾಡಲಿಕ್ಕಾಗುತ್ತೆ ಅಷ್ಟ ಪೂಜೆಯನ್ನು ಮಾಡ್ತೀನಿ ಅಂತ ಒಂದು ದೇವಿಯಲ್ಲಿ ಅವರ ಅನುಗ್ರಹವನ್ನು ತೋರಿ ಮಾಡ್ತಾರೆ. ಇವತ್ತಿನ ಮಟ್ಟಿಗೆ ನೀವು ನೋಡ್ತಕ್ಕದ್ದು ಆ ಕ್ಷೇತ್ರ ಎಲ್ಲಿವರೆಗೂ ಬೆಳೆದಿದೆ ಅಂತಂದರೆ ಸಾವಿರಾರು ಸಹಸ್ರವಾದ ಭಕ್ತರು ಬಂದಲ್ಲಿ ನೆಲೆಸೆಯನ್ನು ಮಾಡ್ತಾರೆ. ಮೂಲತಃ ಚೌಡೇಶ್ವರಿ ನಿಲ್ಲಿಸ್ತಕ್ಕಂಥ ಕ್ಷೇತ್ರ ಯಾವುದು ಅಂತಂದರೆ, ಶಿಗಂದೂರಿನಿಂದ ಆ ನದಿ ಬದ ಭಾಗದಲ್ಲಿ ಮಧ್ಯೆ ಒಂದು ಕೊಳ್ಳದಲ್ಲಿರ್ತಕ್ಕಂಥ ದ್ವೀಪ ಅಂತ ನಾವು ಹೇಳ್ತೀವಿ. ಚಿಕ್ಕದಾಗಿರ್ತಕ್ಕಂಥ ವನದಲ್ಲಿ ಚೌಡೇಶ್ವರಿ ದೇವಿ ಭೂಗರ್ಭದಲ್ಲಿ ಒಂದು ಲಿಂಗ ರೂಪದಲ್ಲಿ ಗಂಗೆಯ ರೂಪದಲ್ಲಾಗಿ ನೆಲೆಸಿದ್ದಾಳೆ. ಮೂಲತಃ ಚೌಡೇಶ್ವರಿ ನೆಲೆಸಿದ್ದು ಎಲ್ಲಿ ಅಂತಂದರೆ ಶಿಗಂದೂರಿನ ಶ್ರೀ ನದಿಯ ಮಧ್ಯಭಾಗದಲ್ಲಿ ನೆಲೆಸ್ತಕ್ಕಂಥವಳು ಚೌಡೇಶ್ವರಿ. ಆವಾಗ ರಂಗನಾಥ ಸ್ವಾಮಿ ಭಟ್ಟರ ಕನಸಲ್ಲಿ ಬಂದು ಹೇಳಿದಾಗ ನದಿಯ ಒಂದು ಹೊರಭಾಗದಲ್ಲಿ ದೇವಿಯ ಸನ್ನಿಧಾನವನ್ನು ನಿರ್ಮಿಸಲಿಕ್ಕೆ ದೇವಿಯ ಅನುಗ್ರಹ ತೋರುತ್ತೆ. ಆವಾಗ ಏನಾಗುತ್ತೆ ಅಂತಂದರೆ ಅಲ್ಲಿ ನದಿಯ ಮಧ್ಯಭಾಗದಲ್ಲಿ ಮಹಾ ಚೌಡೇಶ್ವರಿ ದೇವಿ ನೆಲೆಸಿದ್ದಾಳೆ. ಇನ್ನೂವರೆಗಾದರೂ ಜನಗಳಿಗೆ ಆ ಮೂಲ ಸ್ಥಾನ ಎಲ್ಲಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಯಾಕಂತಂದರೆ ಅಲ್ಲಿ ಜನಗಳು ಹೋಗಿ ಅಪಪವಿತ್ರವಾಗಿ ಆ ಸ್ಥಳವನ್ನು ಮಾಡ್ತಾರಂತ ಇವಾಗಿನವರೆಗೂ ಅದನ್ನು ಗುಪ್ತವಾಗಿ ಇಟ್ಟಿದ್ದಾರೆ. ಅಲ್ಲಿ ಪ್ರಧಾನ ಅರ್ಚಕರು, ಅಲ್ಲಿರ್ತಕ್ಕಂಥ ಸಮಿತಿ ವರ್ಗದವರು ಮಾತ್ರ ಹೋಗ್ಬಿಟ್ಟು ಆ ದೇವಿಯ ದರ್ಶನವನ್ನು ಮಾಡಿಕೊಂಡು ಪ್ರತಿನಿತ್ಯ ಬರ್ತಕ್ಕಂಥದ್ದು ಒಂದು ಸಂಸ್ಕೃತ ಇದೆ. ಅಲ್ಲಿ ಯಾರನ್ನು ಜನ ಸಮೂಹಗಳನ್ನು ಬಿಡಲಾರದೆ ಇಲ್ಲಿರ್ತಕ್ಕಂಥ ದೇವಸ್ಥಾನದಲ್ಲಿ ದೇವಿಯ ದರ್ಶನ ಆಗಲಿ ಅಂತಂದು ಬಿಡ್ತಕ್ಕಂಥ ಪ್ರತಿ ವರ್ಷ ಆಷಾಢ ಮಾಸದಲ್ಲಿ ಲಾಸ್ಟನೇ ಶುಕ್ರವಾರ ದಿವಸ ದೇವಿಯ ವರಮಾನ ಆಗುತ್ತೆ. ಮಧ್ಯರಾತ್ರಿಯಲ್ಲಿ ದೇವಿಯ ಒಂದು ಉಗಮ ಸ್ಥಾನವಾದಂಥ ಸ್ಥಳ, ಅಲ್ಲಿ ದೇವಿಯ ಒಂದು ನೆಲೆ ಆಗುತ್ತಾಳೆ. ನೆಲೆಯಲ್ಲಿ ಅಂತಂದರೆ ಉದ್ಭವ ಆಗ್ತಾಳೆ. ಉದ್ಭವ ಆಗಿ ಜನಗಳಿಗೆ ಎಲ್ಲರಿಗೂ ಸಂರಕ್ಷಣೆಯನ್ನು ಕೊಡ್ತಕ್ಕಂಥವಳು ದೇವಿ. ಆವಾಗ ಮೂಲ ಸ್ಥಾನಕ್ಕೆ ಬಂದ್ಬಿಟ್ಟು ಎಲ್ಲರಿಗೂ ಹರ್ಷವನ್ನು ಕೊಟ್ಟು ಆಶೀರ್ವಾದವನ್ನು ಮಾಡಿ ಮತ್ತೆ ಅವಳು ಗಂಗಾ ರೂಪದಲ್ಲಿ ನೆಲೆ ಹಾಕಿ ಮತ್ತೆ ಅವಳಿರ್ತಕ್ಕಂಥ ಕ್ಷೇತ್ರದಲ್ಲಿ ಹೋಗ್ಬಿಡ್ತಾಳೆ. ಅಮ್ಮನವರು ಬರೋದು ಗಂಗೆ ರೂಪದಲ್ಲಿ ಉದ್ಭವ ಆಗಿ ಮತ್ತೆ ಎಲ್ಲರಿಗೂ ಆಶೀರ್ವಾದ ಮಾಡಿ ಹೋಗ್ತಾರೆ. ಮತ್ತೆ ಆಶೀರ್ವಾದ ಮಾಡಿ ಹೋಗ್ತಕ್ಕಂಥ. ಓಕೆ, ಇದರಲ್ಲಿ ಈ ಒಂದು ಶೋಲಿ ದೇವರ ಆಸ್ಥಾನದ ಬಗ್ಗೆ ತಿಳ್ಕೊಳ್ತಾ ನಮ್ಮ ಜನಗಳು ಕಾಡೋ ಪ್ರಶ್ನೆಗಳನ್ನು ಕೇಳೋವಂಥ ಒಂದು ವಿಚಾರ ನನಗೆ ಕೇಳ್ಕೊಳ್ಬೇಕು. ದೇವರ ಪೂಜೆ ಮಾಡೋರಿಗೆ ಎಷ್ಟೋ ಜನ ಹೆಣ್ಮಕ್ಳು ಮೊದಲೆಲ್ಲ ತುಂಬ ಮೈಲ್ಗೆ ಅಂತ ವಿಚಾರಗಳನ್ನ ಪಾಲಿಸನೆ ಮಾಡ್ತಾಯಿದ್ರು.
ಈಗ ಕೆಲವು ಹೆಣ್ಮಕ್ಳೆಲ್ಲ ಆಲ್ಮೋಸ್ಟ್ ಅಲ್ಲೂ ಪೂಜೆ ಅಂತ ಬಂದಂತಂದಾಗ ಅವರು ನೈಟಿ ಗೀಟಿ ಹಾಕ್ಕೊಂಡಿದ್ರೆ ನೈಟಿಲೇ ಪೂಜೆ ಮಾಡ್ತಾರೆ, ಅಥವಾ ಕೂದಲು ಬಿಟ್ಕೊಂಡಿದ್ರೆ ಹಾಗೆ ಹೆಂಗೆಂದ್ರೆ ಹಂಗೆ ಪೂಜೆ ಮಾಡ್ತಂಥದ್ದು. ಸೊ ಎಷ್ಟು ಮುಖ್ಯ ಆಗುತ್ತೆ ದೇವರ ಪೂಜೆ ಮಾಡುವಾಗ ನಾವು ಮಡಿ ಅಥವಾ ಮೈಲಿಗೆ ಅನ್ನೋದನ್ನು ಸ್ವೀಕರಿಸಿದಾಗ ಮಾತ್ರ, ನಾವು ಪಾಲನೆ ಮಾಡಿದಾಗ ಮಾತ್ರ ದೇವ್ರು ನಮಗೆ ವರ ಕೊಡ್ತಾನ, ಅಥವಾ ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಹೆಂಗಿದ್ರು ಭಕ್ತಿಯಿಂದ ಪೂಜೆ ಮಾಡಿದ್ರೆ ಸಾಕಾ? ಖಂಡಿತ ಇಲ್ಲ. ನಮ್ಮ ಸಂಸ್ಕೃತಿಯ ಪ್ರಕಾರ, ನಮ್ಮ ಪೂರ್ವಜನ ಪ್ರಕಾರ, ಶಾಸ್ತ್ರ ಪುರಾಣಗಳ ಪ್ರಕಾರ ನಾವು ಯಾವ ಥರನಾಗಿ ಪೂಜೆ ಮಾಡಬೇಕು ಭಗವಂತನ ಅಂತಂತಾನೆ ಮಡಿ ಉಡೆಗಳಿಂದ ಮಾಡ್ತಕ್ಕದ್ದು. ಒಂದು ಹೆಣ್ಣು ಮಗು ಆಗಿರ್ಬೋದು, ಒಂದು ಗಂಡು ಮಗು ಆಗಿರ್ಬೋದು, ಈ ಭೂಮಿ ಮೇಲೆ ಜನನವಾದದಿಂದ ಹಿಡ್ಕೊಂಡು ಮರಣವಾಗುವವರೆಗೂ ಭಗವಂತನನ್ನು ನಾವು ಸ್ಮರಣೆಯನ್ನು ಮಾಡಲೇಬೇಕು. ಇಲ್ಲ ಅಂತಂದರೆ ನಮಗೆ ಕಷ್ಟಗಳು ಕಾಡ್ತಕ್ಕಂಥದ್ದು ಮತ್ತೊಂದು. ಅದಕ್ಕೆ ಮಡಿ ವಿಚಾರಕ್ಕೆ ಅಂತಂದು ಬಂದರೆ ಪ್ರತಿಯೊಂದು ಮನೆಯಲ್ಲಿ ಅದರದೇ ಆದಂಥ ನಿಯಮಗಳೇ ಇರ್ತವೆ. ದೇವರನ್ನ ಪೂಜೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಪ್ರಾತಃ ಕಾಲದಲ್ಲಿ ಮಾಡ್ತಕ್ಕಂಥ ಪೂಜೆ ಒಂದು ಫಲ ಸಿಗ್ತಕ್ಕಂಥದ್ದು, ಮಧ್ಯಾಹ್ನ ಮಾಡ್ತಕ್ಕಂಥ ಪೂಜೆ ಫಲ ಸಿಗ್ತಕ್ಕಂಥದ್ದು, ಸಂಧ್ಯಾ ಕಾಲದಲ್ಲಿ ಮಾಡ್ತಕ್ಕಂಥ ಪೂಜೆ ಇರ್ಬೋದು. ಆ ಪೂಜೆ ವಿಧಾನಗಳಲ್ಲಿ ಏನು ಅಂತಂದರೆ, ಆ ಒಂದು ಹೆಣ್ಣು ಮಗು ಶಾಸ್ತ್ರಪೂರ್ವಕವಾಗಿ ಮಡಿ ಉಡಿಯಿಂದ ಪೂಜೆ ಮಾಡಿದರೆ ಮಾತ್ರ ನಮಗೆ ಫಲವನ್ನು ಕೊಡ್ತಕ್ಕಂಥವಳು. ನಾವು ಹಂಗೆ ಮುಖವನ್ನು ತೊಳೆದುಬಿಟ್ಟು ಪೂಜೆಯನ್ನು ಮಾಡಿದರೆ ಅದು ಏನಾಗುತ್ತೆ ಅಂತಂದರೆ ಲೋಪದೋಷವಾಗಿ ನಮಗೆ ದುಷ್ಟಿಕಾರಕವಾಗುತ್ತೆ. ಅಂದರೆ ನಾವು ಮಾಡುವಂಥ ಪೂಜೆ ಪುನಸ್ಕಾರಗಳು ಮನುಷ್ಯನಿಗೆ ಕೆಟ್ಟದ್ದು ಮಾಡುತ್ತೆ. ಖಂಡಿತ ಖಂಡಿತ. ಹಾಗಾದರೆ ಪೂಜೆ ಮಾಡದೇ ಇರೋದೇ ಬೆಸ್ಟ್ ಅಲ್ವಾ? ಪೂಜೆಯನ್ನು ನಾವು ಮಾಡಲಿಲ್ಲ ಅಂತಂದರೆ ಪದೇ ಪದೇ ನಮಗೆ ಮತ್ತೆ ವಿಳಂಬಿತ ಕಾರ್ಯಗಳು ಎಲ್ಲ ಕ್ಷೇತ್ರದಲ್ಲಿ ನಮ್ಗೆ ಏನಾಗ್ತಾ ಬರ್ತದೆ ಅಂತಂದರೆ ತೊಡಕಂತಕ್ಕಂಥದ್ದು ಬರ್ತದೆ. ಪೂಜೆಯನ್ನು ನಾವು ಏನೇ ಪೂರ್ವಕವಾಗಿ ಉದ್ದೇಶಪೂರ್ವಕವಾಗಿ ಮಾಡಲೇಬೇಕು. ಮಾಡಲಿಲ್ಲ ಅಂದರೆ ಅದು ನಮಗೆ ಮಾನವ ಜನ್ಮಕ್ಕೆ ಕಷ್ಟ. ಸೃಷ್ಟಿ ಮಾಡಿದಂತಹ ಜಗಜ್ಜನೆಯ ಪೂಜೆ ಮನುಷ್ಯನಾಗಿ ಹುಟ್ಟಿದ ಮೇಲೆ ನಾವು ಮಾಡಲೇಬೇಕು ಅಂತ ನಿಯಮಗಳು ಹಾಕ್ಕೊಂಡು ಮನುಷ್ಯನ ಜನ್ಮ ಬಂದಿದೆಯಾ, ಅಥವಾ ನಾನು ಆರಾಮಾಗಿರ್ಬೋದು, ಮನುಷ್ಯನ ಜನ್ಮ ನನಗೆ ಸಿಕ್ಕಿದೆ, ನನ್ನ ಕರ್ತವ್ಯ ನಾನು ಮಾಡ್ಕೊಂಡಿರ್ತೀನಿ, ಸುಮ್ಮನೆ ಕೈ ಮುಗಿಬೇಕಾ ಕೈ ಮುಗಿತೀನಿ, ಹಿಂಗಿದ್ರೆ ಸಾಲದಾ? ಇಲ್ಲ ಇಲ್ಲ. ಯಾಕಂತಂದರೆ ನಮ್ಮನ್ನು ಜಗಜ್ಜನೇ ಹರಿಸಿ ವರ್ಷಿ ಭೂಮಿಗೆ ಕಳಿಸ್ತಕ್ಕಂಥವಳು. ಅವಳನ್ನು ನಾವು ಆರಾಧನೆಯನ್ನು ಮಾಡಲಿಲ್ಲ ಅಂತಂದರೆ ನಮಗೆ ಬರೀ ನಾವು ಧರ್ಮಕ್ಷೇತ್ರದಲ್ಲಿ ಹೋಗ್ಬಿಟ್ಟು ಅನ್ನದಾನವನ್ನು ಮಾಡಿದಾಗಿರ್ಬೋದು, ಹಣದಾನ ಮಾಡಿದ್ರು, ಏನೇ ಮಾಡಿದರೂ ಭಗವಂತ ಮೇಲೆ ನೋಡ್ತಕ್ಕಂಥವನು ಒಬ್ಬನಿದ್ದೇ ಇರ್ತಾನೆ. ಯದ್ಭಾವಂ ತದ್ಭವತಿ ಅಂತ ನಾವು ಹೇಳ್ತೀವಿ. ಯದ್ಭಾವಂ ತದ್ಭವತಿ ಅಂತಂದರೆ ನಾವು ಮಾಡಿದ ಕರ್ಮಗಳನ್ನು ಹೊರತುಪಡಿಸಿ ಭಗವಂತ ನಮಗೆ ಫಲ ಕೊಡ್ತಕ್ಕಂಥವನು. ನಾವೇನಾದರೂ ಭಗವಂತನನ್ನು ಸ್ಮರಣೆ ಮುಖಾನವಾಗಿ ಕಲಿಯುಗದಲ್ಲಿ ಸ್ಮರಣೆಯನ್ನು ಮಾಡಲಿಲ್ಲ ಅಂತಂದರೆ ನಮಗೆ ಆ ಜಗಜ್ಜನೇ ಒಂದು ಉಗಮ ಸ್ಥಾನವನ್ನು ಕೊಟ್ಟಿದ್ದಾಳೆ. ಆ ಸ್ಥಾನದಲ್ಲಿ ನಾವು ಅವಳನ್ನು ದಿನನಿತ್ಯ ಕೃತನಿತ್ಯ ಪ್ರಿಯವಾಗಿ ಆರಾಧನೆಯನ್ನು ಮಾಡಲಿಲ್ಲ ಅಂತಂದರೆ ನಮಗೆ ಮಾನವ ಜನ್ಮ ಹುಟ್ಟಿ ನಮಗೆ ಪ್ರಯೋಜನ ಇಲ್ಲ. ಹಾಗಾದರೆ ದೇವ್ರಿಗೂ ಒಂದು ಎಕ್ಸ್ಪೆಕ್ಟೇಷನ್ಸ್ ಇದೆ ಅಂತ ಆಯಿತು ಮನುಷ್ಯನ ಕಡೆಯಿಂದ? ಖಂಡಿತ ಸರ್, ಖಂಡಿತ ಇದೆ. ಸೊ ದೇವರೇ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ದಾಗ ಮನುಷ್ಯರು ಇನ್ನು ಎಕ್ಸ್ಪೆಕ್ಟ್ ಮಾಡೋ ತಪ್ಪೇನಿದೆ? ಇದೆ. ಅಂದರೆ ಆಸೆಪೂರ್ವಕವಾಗಿ ಮಾಡ್ತಕ್ಕಂಥದ್ದೇನಿಲ್ಲ. ಹಣ ಆಗಿರ್ಬೋದು. ಅಲ್ಲ, ನನ್ನ ವಿಚಾರ ಏನಂತಂದರೆ, ಮನುಷ್ಯ ಜನ್ಮ ಕೊಟ್ಟಿರುವಂಥ ಭಗವಂತನಿಗೆ ಮನುಷ್ಯ ಹಿಂಗೆ ಮಾಡಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ಸ್ ಇದೆ ಅನ್ನೋದೇ. ಆದರೆ ಇನ್ನು ಮನುಷ್ಯನಿಗೆ ನಾನು ಹಿಂಗಾಗಬೇಕು ಹಂಗಿರಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ಸು ಅದು ಯಾವುದೇ, ಅಂದರೆ ಅತಿಯಾಗಿ ಆಸೆ ಪಡೋವಂಥದ್ದು, ಆಸೆಗಳಿರುವಂಥದ್ದು, ಇದು ಯಾವುದೂ ತಪ್ಪಿಲ್ಲ ಅಂತ ನನಗನ್ಸುತ್ತೆ ಅಂತ ಅನ್ನಿಸ್ತಿದೆ. ಯಾಕೆ ಅಂತಂದರೆ ಈ ಕಲಿಯುಗದಲ್ಲಿ ದೇವರನ್ನು ನಾವು ಯಾವ ಥರನಾಗಿ ರೂಪಣವಾಗಿ ಮಾಡಬೇಕು ಅಂತಂದರೆ ಭಾವಚಿತ್ರ ಮುಖೇನವಾಗಿ ನಮ್ಮ ಆತ್ಮದಲ್ಲಿ ದೇವಸ್ಥಾನಗಳಲ್ಲಿ ಕಲಶಗಳಲ್ಲಿ ದೇವರನ್ನು ನೋಡ್ತಕ್ಕಂಥದ್ದು. ಹಣ ಆಗಿರ್ಬೋದು, ಅಂತಸ್ತಾಗಿರ್ಬೋದು, ಒಡವೆ ಆಭರಣಗಳಾಗಿರ್ಬೋದು, ಅದನ್ನು ಮನಸ್ಸಿನಿಗೆ ಸೀಮಿತವಾದದ್ದು. ಭಯ ಭಕ್ತಿ ಅವನಿಗೆ ಶಕ್ತಿ, 4 ಜನಕ್ಕೆ ಒಳ್ಳೇದು ಮಾಡ್ತಕ್ಕಂಥ ಶಕ್ತಿಯನ್ನು ಕೊಡ್ತಕ್ಕಂಥದ್ದು ಯಾರು ಅಂತಂದರೆ ದೈವತಾ ಶಕ್ತಿ ಅಲ್ವಾ? ಆ ದೈವತಾ ಶಕ್ತಿಯನ್ನು ನಾವು ಪಡಿಲಿಲ್ಲ ಅಂತಂದರೆ ಮಾನವ ಜನ್ಮದಲ್ಲಿ ಹುಟ್ಟಿ ನಾವು ಪ್ರಯೋಜನ ಇಲ್ಲ. ಒಟ್ಟಲ್ಲಿ ಮಾನವ ಜನ್ಮ ಹುಟ್ಟಿದಾದ್ಮೇಲೆ ದೈವತಾ ಶಕ್ತಿ ಇದ್ದರೆ ಎಲ್ಲೋ ಒಂದು ರೀತಿಯಲ್ಲಿ ನಿಮ್ಮ ಮಾನವ ಜನ್ಮಕ್ಕೆ ಒಂದು ಮುಕ್ತಿ ಸಿಗುತ್ತೆ ಅಥವಾ ಒಳ್ಳೆಯದು ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ಇದ್ದೀರಾ. ಇನ್ನು ಈ ಪ್ರಶ್ನೆಗಳನ್ನೆಲ್ಲ ಬಿಟ್ಟರೆ ಇನ್ನು ದೇವಸ್ಥಾನದ ವಿಚಾರಕ್ಕೆ ಬರೋದಾದರೆ, ನಿಮ್ಮ ದೇವಸ್ಥಾನ ನೋಡೋದಕ್ಕೆ ಎಷ್ಟು ಪ್ರಶಸ್ತವಾಗಿದೆ ಅಂತಂದರೆ, ಬಂದಿರೋ ಎಷ್ಟೋ ಭಕ್ತಾದಿಗಳು ಹೇಳಿದ್ದಾರೆ ತುಂಬ ವಿಶೇಷವಾಗಿದೆ, ಹಾಗೂ ನಾನು ಬಂದಮೇಲೆ ಅಷ್ಟೇ ಚೆನ್ನಾಗಿ ಅನ್ನಿಸ್ತು ನನಗೆ. ಸೊ ಕುಮಾರ್ ಭಟ್ರೆ, ನೀವು ಇದರಲ್ಲಿ ವಿಚಾರ ಹೇಳೋದಾದರೆ, ನಿಮಗೆ ಈ ದೇವಸ್ಥಾನ ಶುರುವಾದಂಗಿಂದ ನೀವು ಅಲ್ಲಿದ್ದೀರಾ. ಸೊ ಈ ದೇವಸ್ಥಾನ ಅಲ್ಲೇ ಶುರು ಮಾಡಬೇಕು, ಅದೇ ಜಾಗದಲ್ಲಿ ಆಗಬೇಕು ಅಂತ ಕಾರಣ ಏನಾದರೂ ಇತ್ತಾ? ಅದು ಮೂಲತಃ ಬಂದ್ಬಿಟ್ಟು ಸುಮಾರು ವರ್ಷಗಳ ಇತಿಹಾಸ ಇದೆ ಸರ್ ಆ ದೇವಸ್ಥಾನಕ್ಕೆ. ನಾವು ಅಲ್ಲಿ ಬಂದು ಪ್ರತಿಷ್ಠಾಪನೆಯನ್ನು ಮಾಡಿ ಇವತ್ತಿಗೆ 2 ವರ್ಷ ಆಯಿತು. ಆ ಮೂಲತಃ ಇತಿಹಾಸ ಬರ್ತಕ್ಕಂಥದ್ದು ಊರಿನ ಗ್ರಾಮಸ್ಥರಿಗೆ ಗೊತ್ತು. ಅಲ್ಲಿ ಏನು ಅಂತಂದರೆ ಊರಿನ ಎಲ್ಲ ಗ್ರಾಮಸ್ಥರು ದೇವತೆಗಳನ್ನು ತಂದು ಆರಾಧನೆಯನ್ನು ಮಾಡ್ತಾಯಿದ್ರು. ಆರಾಧನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲೆಲ್ಲರೂ ಪಕ್ಕದಲ್ಲಿ ಗಂಗೆ ನೆಲೆ ಆಗಿರ್ತಕ್ಕಂಥ ಒಂದು ಬಾವಿ ನೀವು ನೋಡ್ತಕ್ಕಂಥದ್ದಿರ್ಬೋದು. ಆ ಗಂಗೆ ಅಲ್ಲಿ ಏನಾಗಿದ್ದಾಳೆ ಅಂದರೆ ನೆಲೆ ಆಗಿದ್ದಾಳೆ. ಅದಕ್ಕೆ
ಒಬ್ಬರ ಜ್ಯೋತಿಷ್ಯ ಮುಖಾಂತರವಾಗಿ ಅವರೆಲ್ಲರೂ ಗ್ರಾಮಸ್ಥರು ಕೂಡಿ ಇಲ್ಲಿ ನಾವೊಂದು ದೇವಿಯ ಸನ್ನಿಧಾನವನ್ನು ರೂಪಣೆಯನ್ನು ಮಾಡಬೇಕು ಅಂತ ಕೇಳಿದಾಗ ನಮ್ಮ ಹತ್ರ ಅಲ್ಲಿ ನಾವು ಒಂದು ಅಷ್ಟಮಂಗಲ ಪ್ರಶ್ನೆಯನ್ನು ಹಾಕಿ ನೋಡಿದಾಗ ಬಲವತ್ಪೂರ್ವಕವಾಗಿ ಅಮ್ಮನವ್ರು ಇಲ್ಲಿ ನೆಲೆ ಆಗಲೇಬೇಕು ಅಂತ ನಮಗೆ ಗೋಚರ ಆಯಿತು. ಆವಾಗ ಅವರಿಗೆಲ್ಲರಿಗೂ ಈ ಸಂದೇಶವನ್ನು ತಿಳಿಸಿ ಭಕ್ತರ ಸಮೂಹವನ್ನು ಕರೆಸಿ ಈ ಸಂದೇಶವನ್ನು ನಾವು ತಿಳಿಸಿದಾಗ ಅವ್ರೇನು ಮಾಡಿದರು ಅಂತಂದರೆ ಆ ದೇವಸ್ಥಾನವನ್ನು ಕಟ್ಟಲಿಕ್ಕೆ ನಮಗೆ ದಾರಿ ಮಾಡಿಕೊಟ್ರು. ಅದು ತುಂಬಾ ಚೆನ್ನಾಗಿದೆ. ಬಟ್ ಕಾರ್ಯಕ್ರಮ ನೋಡ್ತಾ ಇರೋರಿಗೆ ಒಂದು ಮಾತು ನಾನು ಹೇಳಲೇಬೇಕು. ನಾನು ದೇವಸ್ಥಾನಕ್ಕೆ ಹೋಗಿದ್ದ ಮೊದಲನೇ ದಿನವೇ ನನಗೆ ಅನುಭವಕ್ಕೆ ಬಂದಿದ್ದೇನಂತಂದರೆ, ಅಮ್ಮನವ್ರನ್ನ ನಿಂತ್ಕೊಂಡು ನಿಮಗೆ ನೋಡ್ತಾ ಇದ್ದರೆ ನೀವು ಭಕ್ತಿಪೂರ್ವಕವಾಗಿ ಕನೆಕ್ಟ್ ಆಗಿದ್ದರೆ ಭಗವಂತನಿಗೆ ಆ ಕಣ್ಣೀರು ಆಟೋಮೆಟಿಕ್ಕಾಗಿ ಬಂದೇ ಬರುತ್ತೆ. ಸೊ ನಾನು ನೋಡ್ತಾ ಇದ್ದಂಗೆ ಗೊತ್ತಿಲ್ಲ, ಮೊದಲನೇ ದಿನ ಅಮ್ಮನವ್ರ ತಲೆ ಮೇಲಿದ್ದಂಥ ಹೂ ಹಿಂಗೇ ನನಗೆ ಅಂದರೆ ಅದು ಬಿತ್ತಲ್ವಾ, ಎಲ್ಲೋ ಒಂದು ಕಡೆ ಒಂದು ಖುಷಿ ಆಗುತ್ತೆ. ಈ ವಿಚಾರನ ತಗೊಂಡ್ರೆ ನಾನು ಏನಕ್ಕೆ ಕೇಳ್ತಾ ಇದ್ದೀನಿ ಅಂತಂದರೆ, ದೇವರು ಬಲಗಡೆ ಆಗಲಿ ಎಡಗಡೆ ಆಗಲಿ ವರವನ್ನು ಕೊಡ್ತಾರೆ. ಬಲಗಡೆ ಕೊಟ್ಟರೆ ಒಳ್ಳೆಯದು, ಎಡಗಡೆ ಕೊಟ್ಟರೆ ಕೆಟ್ಟದ್ದು, ಅಥವಾ ಬಲಗಡೆ ಕೊಟ್ಟರೆ ಕೆಲಸ ಆಗುತ್ತೆ, ಎಡಗಡೆ ಕೊಟ್ಟರೆ ಕೆಲಸ ಆಗಲ್ಲ. ಈ ವಿಚಾರಕ್ಕೆ ಬಂತಂದರೆ ಯಾವುದನ್ನ ಕೆಲಸಕ್ಕೆ ಹೋಗುವಾಗ ನಾವೇ ನಮ್ಮದೇ ಎರಡು ಕಾಲುಗಳು ಬಲಗಡೆ ಕಾಲು ಇಟ್ಕೊಂಡು ಹೋಗೋ ಅಥವಾ ಒಳಗಡೆ ಬರೋವಾಗ ಬಲಗಡೆ ಇಟ್ಕೊಂಡು ಬಾ ಅಂತ ಹೇಳ್ತಾರೆ. ಅಂದರೆ ಬಲ ಎಡ ಇದೆರಡು ಒಳ್ಳೆಯದು ಕೆಟ್ಟದನ್ನು ಬಿಂಬಿಸುತ್ತಾ, ಅಥವಾ ಬಲಗಡೆ ಕೊಟ್ಟರೆ ಮಾತ್ರ ಒಳ್ಳೆಯದಾಗತ್ತಾ ವರ? ಮೂಲತಃ ಬಂದ್ಬಿಟ್ಟು ದೇವರು ಇರ್ತಕ್ಕಂಥದ್ದು ಸರ್ವತೋಮುಖವಾಗಿ. ಸರ್ವತೋಮುಖವಾಗಿ ನೀವು ಒಂದು ಸನ್ನಿಧಾನಕ್ಕೆ ಹೋದಾಗೆ, ಒಂದು ಶಿವನ ಆಲಯಕ್ಕೆ ಹೋದಾಗೆ, ಒಂದು ಅಮ್ಮನವರ ಸನ್ನಿಧಾನಕ್ಕೆ ಹೋದಾಗೆ ನೀವು ಅಲ್ಲಿ ವರವನ್ನು ಕೇಳ್ತಕ್ಕಂಥದ್ದು ಸಹಜವಾಗಿ ಇರ್ತಕ್ಕಂಥದ್ದು. ಎಲ್ಲ ಅಲ್ಲಿರ್ತಕ್ಕಂಥ ಪುರೋಹಿತರು ಏನು ಹೇಳ್ತಾರೆ, ನಿಮಗೆ ಎಡಗಡೆ ಕೊಟ್ಟರೆ ಒಳ್ಳೆಯದಾಗ್ತದೆ, ಬಲಗಡೆ ಕೊಟ್ಟರೆ ಒಳ್ಳೆಯದಾಗ್ತದೆ ಅಂತದ್ದು ಅಲ್ಲಿ ಇರ್ತಕ್ಕಂಥ ಪುರೋಹಿತರು. ಅದನ್ನು ನಾವು ಯಾವ ಥರನಾಗಿ ವಿಶ್ಲೇಷಣೆ ಮಾಡಬೇಕು ಅಂತಂದರೆ, ಪ್ರಥಮತವಾಗಿ ಶಾಸ್ತ್ರವನ್ನು ನಾವು ತಿಳ್ಕೋಬೇಕು. ಏನು ಹಿಂದೂ ಧರ್ಮದಲ್ಲಿ ಶಾಸ್ತ್ರ ಪುರಾಣಗಳು ದೇವತೆ ಬಗ್ಗೆ ನಮ್ಗೆ ಏನು ಹೇಳ್ತವೆ ಅಂಥದ್ದನ್ನು ನಾವು ಏನು ಮಾಡಬೇಕು, ಪ್ರಥಮವಾಗಿ ತಿಳ್ಕೋಬೇಕು. ಏನು ಅಂತಂದರೆ, ಶಿವನ ಆಲಯಕ್ಕೆ ಅಂತಂದರೆ ಧರ್ಮಕ್ಷೇತ್ರಗಳಿಗೆ ಹೋದಾಗ ಭಗವಂತ ಬಲಭಾಗದಲ್ಲಿ ಹೂವನ್ನು ಕೊಟ್ಟರೆ ನಮಗೆ ಒಳ್ಳೆಯ ಆಯಸ್ಸು, ಜಗನ್ಮಾತೆ ಎಡಗಡೆ ಕೊಟ್ಟರೆ ಮಾತ್ರ ನಮಗೆ ಒಳ್ಳೆಯ ಆಯಸ್ಸು. ಇದು ಇರತಕ್ಕಂಥ ಸನ್ನಿವೇಶ. ಸೊ ಹೆಣ್ಣು ದೇವತೆಗಳು ಎಡಗಡೆ ಒಳ್ಳೆ ಆಯಸ್ಸು ಅಥವಾ ಒಳ್ಳೇದಾಗತ್ತೆ, ಖಂಡಿತ. ನೈಸ್. ಹಂಗಾದ್ರೆ ಮತ್ತೆ ನಂಗೆ ಜಾಸ್ತಿ ಅಮ್ಮನವ್ರು ಬಲಗಡೆ ಕೊಟ್ಟವರಲ್ಲ ಅವಾಗ, ಬಟ್ ಇನ್ನೂ ಒಳ್ಳೇದಾಗ್ತಿದೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ಬಲಗಡೆ ಕೊಟ್ಟವ್ರಿಗೆ ಒಳ್ಳೇದಾಗ್ತಾ ಇದೆ ಅಂತಲೇ ಜಾಸ್ತಿ ಹೇಳ್ತಾ ಇರ್ತಾರಲ್ಲ. ಯಾಕೆ ಅಂತಂದರೆ, ಈಗ ಜಗನ್ಮಾತೆ ಬಲಗಡೆ ಪ್ರಸಾದ ಕೊಟ್ಟಿದ್ದಾಳೆ ಅಂತಂದರೆ ಅದು ಕೆಟ್ಟದ್ದೇನಂತಲ್ಲ. ಅಲ್ಲಿ ಕೆಲಸ ಕಾರ್ಯಗಳು ನಿಧಾನಗತಿಯಲ್ಲಿ ಹೋಗ್ತವಂಥದ್ದನ್ನು ಒಂದು ಸನ್ನಿವೇಶ. ನಮ್ಮಿಂದ ಏನೋ ದೇವರಿಗೆ ಲೋಪ ಆಗಿದೆ, ಏನೋ ಇದೆ, ಅದನ್ನು ನಾವು ತಿಳ್ಕೊಂಡು ಪರಿಹಾರ ಮಾಡ್ಕೋಬೇಕು ಅಂತಕ್ಕಂಥದ್ದು ಒಂದು ಸನ್ನಿವೇಶ ಭಗವಂತ ನಮಗೆ ತಿಳಿಸ್ತಕ್ಕಂಥದ್ದು. ಸೊ ವೀಕ್ಷಕರು, ಎಷ್ಟೋ ಜನಕ್ಕೆ ಬಲಗಡೆ ಅಥವಾ ಎಡಗಡೆ ಅನ್ನೋದಿತ್ತು. ಸೊ ನಾನು ಈ ಥರ ಹೇಳ್ಬೋದಾ, ಗಂಡು ದೇವರುಗಳು ಬಲಗಡೆ ಕೊಡಬೇಕು, ಹೆಣ್ಣು ದೇವರುಗಳು ಎಡಗಡೆ ಕೊಟ್ಟರೆ ಒಳ್ಳೆಯದು? ಹೇಳ್ಬೋದು ಸಮಸ್ಯೆ. ಸೊ ಕಾರ್ಯಕ್ರಮ ನೋಡ್ತಾರೆ ಎಲ್ರಿಗೂ ಕೇಳ್ಕೊಳೋದೊಂದೇ, ಇನ್ಮೇಲೆ ಹೆಣ್ಣು ದೇವತೆಗಳ ಹತ್ರ ಎಡಗಡೆ ವರ ಬಿದ್ದರೆ ಟೆನ್ಷನ್ ತೊಗೊಬೇಡಿ. ಗಂಡು ದೇವರು ಏನಾದರೂ ಎಡಗಡೆ ವರ ಕೊಟ್ಟರೆ ಏನಾದರೂ ಕೆಟ್ಟದಾಗತ್ತಾ? ಕೆಟ್ಟದ್ದಂದ್ರೆ ಏನಿಲ್ಲ, ಅದೇ ನಿಮ್ಗೆ ಹೇಳಿದ್ನಲ್ಲ, ಒಂದು ಸ್ವಲ್ಪ ನಿಮ್ಮ ಕಾರ್ಯಗಳಲ್ಲಿ ನಿಧಾನಗತಿಯಾಗಿ ಸಾಗ್ತಾ ಇದೆ, ಭಗವಂತನನ್ನು ನೀವು ಪೂರಕವಾಗಿ ನಮನವನ್ನು ಮಾಡಿಕೊಂಡು ಮುಂದೆ ಹೋದರೆ ಖಂಡಿತ ನಿಮ್ಗೆ ಶ್ರೇಯಸ್ಸಿದೆ ಅಂತಕ್ಕಂಥದ್ದು ಒಂದು ಸೂಚನೆ ಭಗವಂತನಿಂದ. ಓಕೆ, ಇನ್ನು ದೇವಸ್ಥಾನದ ವಿಚಾರಕ್ಕೆ ಬಂದರೆ, ನಿಮ್ಮ ದೇವಸ್ಥಾನದ ವಿಚಾರಕ್ಕೆ ಬಂತು ಅಂತಂದರೆ, ದೇವಸ್ಥಾನದಲ್ಲಿ ಟೈಮಿಂಗ್ಸ್ ಅಂತ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಎಷ್ಟೋ ಜನ ಭಕ್ತಾದಿಗಳಿಗೆ ತಿಳಿಸ್ಕೊಡೋದಾದರೆ ಯಾವ ಟೈಮಿಂಗ್ಸಲ್ಲಿ ಓಪನ್, ಯಾವ ಟೈಮಿಂಗ್ಸಲ್ಲಿ ಕ್ಲೋಸ್ ಆಗುತ್ತೆ, ಮತ್ತು ವಿಶೇಷ ಪೂಜೆಗಳು ಯಾವಾಗ? ನಮ್ಮದು ಶ್ರೀ ಕಲ್ಯಾಣಿ ಚೌಡೇಶ್ವರಿ ದೇವಸ್ಥಾನದ ಒಂದು ಸಮಯಗತಿ ಏನು ಅಂತಂದರೆ, ಪ್ರಾತಃ ಕಾಲದಲ್ಲಿ ಒಂದು 5:30ಗೆ ಬಾಗಿಲನ್ನು ನಾವು ತೆಗಿತಕ್ಕಂಥದ್ದು. ಸರಿಯಾಗಿ ಅಮ್ಮನವರಿಗೆ ಮೂಲವಾಗಿ ಫಲಪಂಚಾಮೃತ ಅಭಿಷೇಕವನ್ನು ಸಮರ್ಪಣೆಯನ್ನು ಮಾಡಿ ವಿಶೇಷ ಅಲಂಕಾರಗಳನ್ನು ಮಾಡಿ ಸರಿಯಾಗಿ 9 ಗಂಟೆಗೆ 9:30ಗೆ ಅಮ್ಮನವರಿಗೆ ಮೊದಲನೆಯ ಪೂಜೆನೇ ಇರ್ತಕ್ಕಂಥದ್ದು. ಅಲ್ಲಿಗೆ ಏನಾಗ್ತದೆ ಅಂತಂದರೆ, ಆಮೇಲೆ ಮಧ್ಯಾಹ್ನ 12 ಗಂಟೆಗೆ 12:30ಗೆ ಒಂದು ಪೂಜೆ ಆಗ್ತಕ್ಕಂಥದ್ದು. ಮತ್ತು ಸಂಜೆ ಬಂದುಬಿಟ್ಟು ಸುಮಾರು 7 ಗಂಟೆ 7:30ವರೆಗೆ ಒಂದು ಪೂಜೆ ಆಗ್ತಕ್ಕಂಥದ್ದು. ಇದು ಹಗಲಿನ ಅವಧಿಯಲ್ಲಿ ಪೂಜೆಯನ್ನು ಸಮಯವನ್ನು ನಾವು ನಿಗದಿಯನ್ನು ಮಾಡ್ತಕ್ಕಂಥದ್ದು. ಹಗಲಿನ ಅವಧಿಯ ಪೂಜೆಗಳು ಭಕ್ತಾದಿಗೆ ತೋರಿಸುವಂಥದ್ದು, ನೋಡುವಂಥದ್ದು. ಆದರೆ ವೀಕ್ಷಕರೇ, ನಿಮಗೆ ಗೊತ್ತಾ, ಶ್ರೀ ಕಲ್ಯಾಣಿ ಚೌಡೇಶ್ವರಿ ಅಮ್ಮನವರ ದೇವಸ್ಥಾನದಲ್ಲಿ ಪ್ರತಿದಿನ ಅಥವಾ ಮಂಗಳವಾರ ಪ್ರತಿದಿನ ಮಧ್ಯರಾತ್ರಿ 12 ಗಂಟೆಗೆ ಅಮ್ಮನವರಿಗೆ ಅಭಿಷೇಕ ಹಾಗೂ ಪೂಜೆ ನಡೆಯುತ್ತೆ. ಈ ಪೂಜೆಯನ್ನು ಭಕ್ತಾದಿಗಳು ಯಾರೂ ನೋಡೋಂಗೇ ಇಲ್ಲ. ನಾನು ಇದನ್ನು ಕೇಳ್ಪಟ್ಟೆ, ಇದು ಸತ್ಯನಾ? ಸತ್ಯ, ಖಂಡಿತ ಸತ್ಯ.